ಅದು ಸಾಧ್ಯ ಆಗುವಂತ ಸಾಧ್ಯತೆ ಹೇಗಿದೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈಗ ಚನ್ನಪಟ್ಟಣದ ಅಪ್ಡೇಟ್ ಬರ್ತಾ ಇದೆ. ಸಿಪಿಯೋಗೆ 19,521 ಮತಗಳು. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿ. ನಿಖಿಲ್ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 1000 ಮತಗಳ ಮುನ್ನಡೆ ಅಷ್ಟೇ. ನಿಖಿಲ್ಗೆ 20,676 ಮತಗಳು ಬಂದರೆ ಸಿಪಿಐಗೆ 19,521 ಮತಗಳು. 1,100 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮಹಾರಾಷ್ಟ್ರದನ್ನ ತೋರಿಸ್ತಾ ಇದ್ವಿ. 288 ಕ್ಷೇತ್ರಗಳ ಪೈಕಿ ಈಗ ಬರ್ತಾ ಇರುವಂತ ರಿಸಲ್ಟ್ ಅಂದ್ರೆ ಮುನ್ನಡೆ ನಾವು ನೋಡ್ತಾ ಇದ್ರೆ 189 ಕ್ಷೇತ್ರದ ಟ್ರೆಂಡ್ ಅಷ್ಟೇ ಇನ್ನು ಸಿಗ್ತಾ ಇರುವಂಥದ್ದು. ಇದರಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ ಮಹಾಯುತಿ. 148 ಸ್ಥಾನಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮ್ಯಾಜಿಕ್ ನಂಬರ್ 288ರ ಪೈಕಿ 145 ಮ್ಯಾಜಿಕ್ ನಂಬರ್. 148ಅನ್ನ ತಲುಪಿರುವಂಥದ್ದು ಮುನ್ನಡೆ ಇದು ಇನ್ನು. ಆದರೆ ಇಂಡಿಯಾ ಒಕ್ಕೂಟ ಮಾತ್ರ ಅಂದರೆ ಮಹಾವಿಕಾಸ್ ಅಗಾಡಿ 34ರಲ್ಲೇ ಸ್ಟಿಕ್ ಆನ್ ಆಗಿದೆ. ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ರೀತಿಯಲ್ಲೇ ನಾವು ವಿಧಾನಸಭಾ ಎಲೆಕ್ಷನಲ್ಲೂ ಕೂಡ ಗೆಲ್ತೀವಿ ಅಂತ. ಆದರೆ ಭಾರಿ ನಿರಾಸೆ ಕಾದಿದೆಯಾ ಹಾಗಾದರೆ ಮಹಾವಿಕಾಸ್ ಅಗಾಡಿಗೆ? ಇನ್ನು ಜಾರ್ಖಂಡ್ನದ್ದು ಕೂಡ ತೋರಿಸ್ತಾ ಇದ್ದೀವಿ. INDIA ಒಕ್ಕೂಟ 20 ಸ್ಥಾನಗಳಲ್ಲಿ ಮುನ್ನಡೆ. NDA ಒಕ್ಕೂಟ 18 ಸ್ಥಾನ, ಅದರ್ಸ್ 2 ಸ್ಥಾನದಲ್ಲಿದ್ದಾರೆ, ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ JDS ಲೀಡ್ 1155. ನಿಖಿಲ್ ಮುನ್ನಡೆ, ದೊಡ್ಡ ಮುನ್ನಡೆ ಏನಲ್ಲ, 1100 ಅನ್ನುವಂಥದ್ದು. ಯಾಕೆಂದ್ರೆ ಪ್ರತಿ ಹಂತದ ಒಂದು ಕೌಂಟಿಂಗ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಅಂತರ ಏರುಪೇರು ಆಗ್ತಾ ಇದೆ. ಹಾವು ಏಣಿ ಆಟ ಮುಂದುವರೆದಿದೆ. ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ಸಿಪಿ ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿ ಯಾರು ಅಭಿಮನ್ಯು ಆಗ್ತಾರೆ, ಯಾರು ಅರ್ಜುನ ಆಗ್ತಾರೆ, ಯಾರು ಚಕ್ರವ್ಯೂಹ ಭೇದಿಸ್ತಾರೆ ಕಾದು ನೋಡಬೇಕು. ಇಬ್ಬರು ಕೂಡ 2 ಬಾರಿ ಸೋತಿರುವಂಥವ್ರು. ಇಬ್ಬರ ಮೇಲೂ ಕೂಡ ಅನುಕಂಪದ ರೀತಿಯಲ್ಲೇ ಎಲೆಕ್ಷನ್ ಸಂದರ್ಭದಲ್ಲಿ ನೋಡಿದ್ವಿ. ದೇವೇಗೌಡರು ಕಡೆಯ 6 ದಿನಗಳ ಕಾಲ ಸುಮಾರು 20ಕ್ಕೂ ಹೆಚ್ಚಿನ ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾಗಿದ್ದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ. ಯಾಕಂದರೆ ದೇವೇಗೌಡರಿಗೆ ಈಗ ಇರುವಂಥದ್ದು JDSನ ಭವಿಷ್ಯ ಅವ್ರು ನೋಡ್ತಾ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಮುಖಾಂತರ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಕತೆ ಏನಾಗಿದೆ ನೋಡಿದ್ದೀವಿ. ಬಟ್ ನಿಖಿಲ್ ಕುಮಾರಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಭವಿಷ್ಯವನ್ನ ಕಾಣ್ತಾ ಇದ್ದಾರೆ ದೇವೇಗೌಡರು. ಅಲ್ಲಿ ಮತ್ತೊಂದು ಕಡೆ ಅವರು ವಲಸಿಗರು ಅನ್ನುವ ರೀತಿಯಾದಂತಹ ಪ್ರಚಾರವನ್ನ ಕಾಂಗ್ರೆಸ್ ಮಾಡಿತ್ತು. ಆರಂಭದಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದು ಬಿಡ್ತಾರೆ ಈಸಿಯಾಗಿ ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು, ಕೇಕ್ ವಾಕ್ ಅನ್ನುವ ರೀತಿಯಲ್ಲಿ. ಯಾವಾಗ ದೇವೇಗೌಡರ ವಿಚಾರದಲ್ಲಿ ಆಂಬುಲೆನ್ಸ್ ಅಲ್ಲಿ ಬರ್ತಾರೆ ನೋಡಿ, ಕಣ್ಣೀರು ಹಾಕ್ತಾರೆ, ನಿಮ್ಮನ್ನ ಮತ ಕೇಳ್ತಾರೆ, ಮರಗಬೇಡಿ ಅಂತೆಲ್ಲ ಹೇಳಿದ್ರು. ಅದೇ ರೀತಿಯಾಗಿ ದೇವೇಗೌಡರು ಕೂಡ ಪ್ರಚಾರವನ್ನು ಮಾಡ್ತಾ ಅಪೂರ್ವ ಸಹೋದರರು ಏನು ಮಾಡಿದ್ದಾರೆ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದರು. ದೇವೇಗೌಡರು DK ಸಹೋದರರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ನೀರಾವರಿ ವಿಚಾರ ಚರ್ಚೆ ಆಯಿತು. ತದನಂತರ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ದೊಡ್ಡ ಚರ್ಚೆ ಆಗಿದ್ದು, ದೊಡ್ಡ ಹೊಡೆತ ಕೊಟ್ಟಿದ್ರೆ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆನ ಅನ್ನುವಂಥದ್ದು ನೋಡಬೇಕಾಗಿದೆ. ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ ಅದು. ಕರಿಯ ಅನ್ನುವಂಥ ಹೇಳಿಕೆ, ಕುಮಾರಸ್ವಾಮಿ ಅವರ ಕುಟುಂಬದ ರೇಟ್ ಎಷ್ಟು ಅನ್ನುವಂಥದ್ರ ಬಗ್ಗೆ ಮಾತನಾಡಿದಂಥ ವಿಚಾರ ಹಿನ್ನಡೆಯನ್ನ ತಂದಿದೆಯಾ ಅಥವಾ ಅದು ಕೌಂಟ್ಲೆಸ್ ಆಗಿದೆಯಾ